ಮುಕ್ತ ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞೆ ಶಿಮೂಳೂರು. ಗೋಕಳ್ಳರ ಅಟ್ಟಹಾಸ ಇಂದು ಮಿತಿ ಮೀರುತ್ತಿದೆ. ಇದರಿಂದ ಇಡೀ ಹಿಂದೂ ಸಮಾಜ ಬೇಸತ್ತು ಹೋಗಿದೆ ಎಂದು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವರು ಉಪ್ಪಿನಂಗಡಿಯ ಕಡಬುವಿನಲ್ಲಿ ನಡೆದ ಗೋಮಾತಾ ಸಂರಕ್ಷಣಾ ಚಳವಳಿ ಉದ್ದೇಶಿಸಿ ಮಾತನಾಡಿ, ಗೋಕಳ್ಳರ ಅಟ್ಟಹಾಸಕ್ಕೆ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು ನೊಂದಿದ್ದಾರೆ. ಇಂತಹ ಘಟನೆಗಳು ಹೀಗೆ ಮುಂದುವರಿದಲ್ಲಿ ಹಿಂದೂ ಸಮಾಜ ತಕ್ಕ ಉತ್ತರ ನೀಡಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಈ ನಾಡಿನುಳ್ಳರು ಅವಳ ಕಂಡುಕೊಂಡದು ಅವೇ ನಮ್ಮವೇ ಮಣ್ಣು ಅರ್ಪಣೆಯಾಗಿ ಈ ರೀತಿ ನಮ್ಮ ಕೇಳುವುದಿಲ್ಲ. ಅಲ್ಪ ದೊರಡೆ ಮಟ್ಟರಿಗೆ ಅಲ್ಪ ಗೋವನಗುಂಡೆಯರಿಗೆ ಕಂಡುಕೊಂಡೆಯವರಿಗೆ ಆಟ ಈ ರೀತಿ ಅಲ್ಪನೆಯೇ ಹತ್ಯೆ ಮಾಡ್ತಿದ್ದು ಮಾಡ ಒಬ್ಬರಲಾದ ಏನೇ ಖಂಡನೆ ಮಾಡಿದ ದಿನ. बोलो भारत माता के भारत माता के गो माता के गंगा माता के बोलो भारत माता के बोलो भारत माता की गो माता की गो माता की ಮನೆಯಲ್ಲಿ ನಡೆದಿರತಕ್ಕಂತಹ ಗೋವಿನ ಅಪಹರಣ ಮತ್ತು ಅವರ ಮನೆಯ ಎದುರುಗಡೆ ಅದನ್ನ ಹತ್ಯೆ ಮಾಡಿ ಮಾಂಸ ಮಾಡಿರತಕ್ಕಂತಹ ಘಟನೆಯ ವಿರುದ್ಧ ಇವತ್ತು ಚಳುವಳಿ ಆರಂಭಗೊಂಡಿದೆ. ರಾಮ ಮತ್ತು ಆಂಜನೇಯರ ಆ ಮಂದಿರದ ಎದುರುಗಡೆ ನಾವೆಲ್ಲ ಇವತ್ತು ಸಂಕಲ್ಪವನ್ನ ಮಾಡಿದ್ದೇವೆ. ಈ ಹೋರಾಟ ಇವತ್ತು ಆರಂಭ ಆಗಿದೆ. ಇದು ಅಂತಿಮವಾಗತಕ್ಕಂತಹ ಸಂದರ್ಭದಲ್ಲಿ ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಗೆ ಪ್ರೇರೇಪಣೆಯನ್ನು ಕೊಡ್ತಾರ, ಯಾರು ಈ ಜಿಲ್ಲೆಯಲ್ಲಿ ಗೋಹತ್ಯೆಯನ್ನ ಮಾಡತಕ್ಕಂತಹ ವ್ಯವಸ್ಥೆ ಅಡಿಯಲ್ಲಿ ಜೋಡಿಸಿಕೊಂಡಿರತಕ್ಕಂತಹ ಎಲ್ಲ ಮತಾಂಧರನ್ನ ಬಂಧನ ಮಾಡಬೇಕು ಮತ್ತು ಅವರನ್ನ ಜೈಲಿಗೆ ಕಳಿಸತಕ್ಕಂತಹ ವ್ಯವಸ್ಥೆ ಪೊಲೀಸ್ ಇಲಾಖೆಯಿಂದ ಆಗಬೇಕು ಅಂತಕ್ಕಂತಹ ಆಗ್ರಹದ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮ ಆಗಿದೆ, ಚಳುವಳಿ ಆರಂಭಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಎಲ್ಲಿಯವರೆಗಿನ ಮಾನಸಿಕತೆ ಹಿಂದೂಗಳಲ್ಲಿ ಬಂದಿದೆ ಅಂತೇಳಿ ಆದ್ರೆ ಇವತ್ತು ಜನಪ್ರತಿನಿಧಿಗಳು ಕೂಡ ಯಾರು ಗೋಹತ್ಯೆಯನ್ನ ಮಾಡ್ತಾರ ಅವನ ಕೈಯನ್ನ ಕಡೀರಿ ಅನ್ನತಕ್ಕಂತಹ ಹೇಳಿಕೆಯನ್ನ ಕೊಡತಕ್ಕಂತಹ ವ್ಯವಸ್ಥೆ ನಿರ್ಮಾಣ ಆಗಿದೆ ಅಂತೇಳಿ ಆದ್ರೆ ಹಿಂದೂ ಸಮಾಜದ ಮನಸ್ಥಿತಿ ಎಲ್ಲಿವರೆಗೆ ಮುಟ್ಟಿದೆ ಅನ್ನೋದನ್ನ ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕಾಗಿರ್ತಕ್ಕಂತಹ ಸಾಂದರ್ಭಿಕ ಸನ್ನಿವೇಶದಲ್ಲಿ ಬಂದು ನಿಂತಿದ್ದೇವೆ. ಇವತ್ತು ಬಂಟ್ವಾಳದಲ್ಲಿ ಪ್ರಕರಣ, ಈ ಘಟನೆಗೆ ಸಂಬಂಧಿಸಿದಂತೆ ಬಂಟ್ವಾಳದಲ್ಲಿ ಪ್ರಕರಣ ದಾಖಲಾಗಿದೆ. ವ್ಯಾಪ್ತಿ ಉಪ್ಪಿನಂಗಡಿಗೆ ಬರುತ್ತೆ. ಯಾರು ಹತ್ಯೆ ಮಾಡಿದ್ದಾರೆ ಅವರು ಸತ್ತಿಕಲ್ಲು ಮತ್ತು ಕೆದಿಲ ಭಾಗದಲ್ಲಿ ಬೆರ್ನೆಯಲ್ಲಿದ್ದಾರೆ. ಆದರೆ ಇವತ್ತು ದಕ್ಷ ಅಧಿಕಾರಿ ಅನ್ನುಕೊಂಡಂತಹ ವ್ಯಕ್ತಿಗಳು, ಅಧಿಕಾರಿಗಳು ಅತ್ಯಂತ ಪಾರದರ್ಶಕವಾಗಿರತಕ್ಕಂತಹ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಲ್ಲ ಅನ್ನತಕ್ಕಂತಹ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇದೆ. ಮತ್ತೆ ಇಲಾಖೆಗೆ ನಾನು ಈ ಸಂದರ್ಭದಲ್ಲಿ ಮತ್ತೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. 3 ಜನರನ್ನ ಬಂಧನೆ ಮಾಡಿರುವಂತದ್ದು ನಮಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಆದ್ರೆ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರ ಅವರನ್ನ ಬಂಧನ ಮಾಡಿದಾಗ ಮಾತ್ರ ಹಿಂದೂ ಸಮಾಜದ ಭಾವನೆಗಳಿಗೆ ಒಂದಷ್ಟು ಗೌರವ ಕೊಟ್ಟಂತಾಗ್ತದೆ. ಇಲ್ಲದಿದ್ರೆ ಗೋಹತ್ಯೆಗೋಸ್ಕರ ಮುಂದಿನ ದಿವಸದಲ್ಲಿ ಸಂಘರ್ಷಗಳು ನಡೆದು ಯಾವ ಜನಪ್ರತಿನಿಧಿಗಳು ಇವತ್ತು ಯಾವ ಆಹ್ವಾನವನ್ನು ಕೊಟ್ಟಿದ್ದಾರ, ಗೋವ ಹತ್ಯೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳ ಕೈ ಕಡೀರಿ ಅನ್ನತಕ್ಕಂತ ಮಾತನ್ನ ಉಲ್ಲೇಖ ಮಾಡಿದಾರ, ಅದು ಹಿಂದೂ ಸಮಾಜದಲ್ಲಿ ಆರಂಭವಾಗಿರುವ ಲಕ್ಷಣಗಳು ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ತೇಜಪ್ಪ ಮೂಲ್ಯರ ಮನೆಯವರ ಜೊತೆಗೆ ನಾವೆಲ್ಲ ಇದ್ದೇವೆ. ಅವರು ಸಾಕುವಂತ ಇಚ್ಛೆ ಇದ್ರೆ ನಾವು ಅವರಿಗೆ ದಿವಸಕ್ಕೆ 10 ಲೀಟರ್ ಕೊಡತಕ್ಕಂತಹ ಹಸುವನ್ನ ನಮ್ಮ ಟ್ರಸ್ಟಿನ ಮುಖಾಂತರ ಅವರಿಗೆ ಹಸ್ತಾಂತರ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನತಕ್ಕಂತಹ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಆರಂಭದ ಆ ಹೋರಾಟದ ಸಂದರ್ಭದಲ್ಲಿ ಸಹಸ್ರಾರು ಮಂದಿ ಕಾರ್ಯಕರ್ತರು ತಾವೆಲ್ಲ ಭಾಗವಹಿಸಿದ್ದೀರಿ. ಮುಂದಿನ ದಿವಸಗಳಲ್ಲಿ ಕೂಡ ತಾರ್ಕಿಕವಾಗಿರತಕ್ಕಂತಹ ಅಂತ್ಯವನ್ನ ಕಾಣುವುದವರೆಗೆ ಕಳೆದ 2.5 ವರ್ಷಗಳಲ್ಲಿ ಕರ್ನಾಟಕದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ ನಿರಂತರವಾಗಿ ಹಿಂದೂಗಳ ಮೇಲೆ ಮಾಡಿರತಕ್ಕಂತಹ 100 ಸಂಗತಿಗಳು ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ಗಣೇಶೋತ್ಸವವನ್ನ ಮೊನ್ನೆ ಆರಂಭ ಮಾಡತಕ್ಕಂತಹ ಮೆರವಣಿಗೆ ಆರಂಭ ಮಾಡತಕ್ಕಂತಹ ಸಂದರ್ಭದಲ್ಲಿ ಮೈಕಾ ಬಾಕ್ಸ್ ಅನ್ನ ಕೆಡವತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಯಾರು ಅದನ್ನ ಆಯೋಜನೆ ಮಾಡ್ತಾರ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಸರ್ಕಾರ
ತುಷ್ಟೀಕರಣದ ರಾಜಕಾರಣದಿಂದ ಮುಂದಿನ ಒಂದಷ್ಟು ವರ್ಷಗಳ ಕಾಲ ಅಧಿಕಾರ ಪಡಿಬಹುದು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿರತಕ್ಕಂತ ಪರಿಣಾಮ ಇವತ್ತು ಮನೆ ಮನೆಗೆ ನುಗ್ಗಿ ಗೋವನ್ನ ಕಣ್ಣೆದುರು ಹತ್ಯೆ ಮಾಡತಕ್ಕಂತ ಘಟನೆ ನಡೆದಿದೆ. ಅಧಿಕಾರದ ಶವಪೆಟ್ಟಿಗೆಗೆ ಹೊಡೆಯುವಂತಹ ಅಂತಿಮ ಮೊಳ ಆಗಬೇಕು ಅಂತಕ್ಕಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತಿನ ಹೋರಾಟದಲ್ಲಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮಹಿಳೆಯರು ಯಾವ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಂತರೆ ಯಾವ ರೀತಿಯ ಕೆಲಸ ಕಾರ್ಯಗಳು ಆಗಿದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿದೆ. ಆ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸತಕ್ಕಂತಹ ಸನ್ನಿವೇಶ ಕೂಡ ಹಿಂದೂ ಸಮಾಜದ ಮುಂದೆ ಇದೆ. ಮುಂದಿನ ದಿವಸದಲ್ಲಿ ಕೂಡ ನಾವೆಲ್ಲ ಒಟ್ಟಾಗಿ ಈ ಕಾರ್ಯಾಚರಣೆಯನ್ನ ಮಾಡೋಣ. ಆ ಆರೋಪಿಗಳನ್ನ ತಕ್ಷಣ ನಾನು ಅವಿನಾಶ್ ಅವರಿಗೆ ಮತ್ತೆ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಮುಂದಿನ ಈಗಾಗಲೇ ಉಲ್ಲೇಖವನ್ನ ಮಾಡಿದ್ರು ಅಡ್ಯಂತಯರು ಒಂದಷ್ಟು ಕಾಲಾವಕಾಶವನ್ನು ಕೊಡ್ತಾರೆ. ನೈಜ ಆರೋಪಿಗಳ ಅಗತ್ಯ ನಮಗೆ ಇದೆ ಹೊರತು ಕಾಟಾಚಾರಕ್ಕೋಸ್ಕರ ಯಾವುದೋ ಕೂಳೂರಿನ ಮಂಗಳೂರಿನ ಆರೋಪಿಯನ್ನ ತೋರಿಸಿದನ್ನ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಅನ್ನತಕ್ಕಂತ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಾವೆಲ್ಲರೂ ಮುಂದಿನ ದಿವಸದಲ್ಲಿ ಚಳವಳಿಯನ್ನು ಇನ್ನಷ್ಟು ತೀವ್ರಗೊಳಿಸೋಣ ಅನ್ನತಕ್ಕಂತ ಆಶಯದ ಜೊತೆಗೆ ಕಳೆದ 2 ದಿವಸಗಳಿಂದ ತೇಜಪ್ಪ ಮೂಲ್ಯರ ಮನೆಯವರೆಗೆ ಅವರ ಜೊತೆಗೆ ನಿಂತು ಅವರಿಗೆ ನ್ಯಾಯ ದೊರಕಿಸಿಕೊಡತಕ್ಕಂತ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿರತಕ್ಕಂತಹ ಹಿಂದೂ ಜಾಗರಣ ವೇದಿಕೆ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಾ ನಿನ್ನೆ ಪತ್ರಿಕಾಗೋಷ್ಠಿ ನರಸಿಂಹನವರು ಮಾಡಿದ್ರು. ಹಿಂದೂ ಜಾಗರಣ ವೇದಿಕೆ ಕಳೆದ 30-32 ವರ್ಷಗಳಲ್ಲಿ ಸಮಾಜಮುಖಿಯಾಗಿ ಈ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡತಕ್ಕಂತಹ ಕೆಲಸ ಕಾರ್ಯ ಮಾಡಿತ್ತು. ಅದು ಲವ್ ಜಿಹಾದಿನ ಪ್ರಕರಣ ಇರಬಹುದು, ಗೋಹತ್ಯೆ ಇರಬಹುದು, ಪಾಕಿಸ್ತಾನದ ಧ್ವಜವನ್ನ ಹಾರಾಟ ಮಾಡತಕ್ಕಂತಹ ಸಂದರ್ಭದಲ್ಲಿ ವಿರೋಧ ಮಾಡತಕ್ಕಂತಹ ಕೆಲಸ ಕಾರ್ಯಗಳು ಇರಬಹುದು. ಇವೆಲ್ಲವನ್ನ ಮಾಡಿರತಕ್ಕಂತಹ ಒಂದು ಸಂಘಟನೆಯ ನಾಯಕರು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರೆ ಅವರ ಮೇಲೆ ಕೇಸು ದಾಖಲು ಮಾಡತಕ್ಕಂತ ವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿದೆ ಅಂತ ಹೇಳಿ ಆದ್ರೆ ಯಾವ ರೀತಿಯ ಮಾನಸಿಕತೆಯಲ್ಲಿ ಸರ್ಕಾರ ಮತ್ತು ಇಲಾಖೆಗಳು ಇದೆ ಅನ್ನೋದನ್ನ ನಾವೆಲ್ಲ ತಿಳ್ಕೊಳ್ಬೇಕು ಅಂತಕ್ಕಂತ ವಿಚಾರವನ್ನ ಉಲ್ಲೇಖ ಮಾಡ್ತಾ ನಮಗೆಲ್ಲರಿಗೂ ಆ ಹೋರಾಟವನ್ನ ಮಾಡೋದಕ್ಕೆ ತಾಯಿ ಭಾರತ ಮಾತೆ ಶಕ್ತಿಯನ್ನು ಕೊಡ್ಲಿ. ನಾವೆಲ್ಲರೂ ತಾಯಿ ಸಮಾನರಾಗಿ ಆರಾಧನೆ ಮಾಡತಕ್ಕಂತ ಗೋವಿನ ಈ ಹತ್ಯೆಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ತೀವ್ರಗೊಳಿಸೋಣ ಅನ್ನತಕ್ಕಂತ ಆಶಯದ ಜೊತೆಗೆ ನಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.